ಇದೇ ಪ್ರೀತಿ ಪ್ರೇಮ ಇದೇ ಪ್ರೀತಿ ಪ್ರೇಮ ಇದೇ ಪ್ರೀತಿ ಪ್ರೇಮ पोस्ट ಸುಮಾ ಏನಾಯ್ತು? ಯಾಕೆ ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದೆಯಾ? ಸುಮಾ ನಿನ್ನನ್ನು ಕೇಳ್ತಾ ಇರೋದು, ಏನಾಯ್ತು? ಏನಿದು? ಯಾರು ಈ ಫೋಟೋಲಿರೋ ಮಗು? ನನ್ನ ಫ್ರೆಂಡ್ ರಶ್ಮಿದು. ಅವಳು ಮದುವೆಗೆ ಹೋಗಿದ್ವಲ್ಲ, ಏನಂತೆ? ಈಗ ಈ ಮಗುದು ಮೊದಲನೇ ವರ್ಷದ ಹುಟ್ಟದಬ್ಬ, ಬರ್ಡೇ ಪಾರ್ಟಿಗೆ ನಮ್ಮನ್ನ ಕರೆದಿದ್ದಾಳೆ. ಅರೆ, ಸಂತೋಷದ ಸಮಾರಂಭಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ದಾರೆ. ಸಂತೋಷವಾಗಿ ಹೋಗ್ಬಿಟ್ಟು ಬರೋದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಅಳ್ತಾ ಕೂತಿದ್ಯಲ್ಲ. ಅಳ್ದೆ ಫಂಕ್ಷನ್ಗೆ ಮುಂಚೆನೆ ಹೋಗಿ ನಾವೆಲ್ಲಿ ಕೂತ್ಕೊಂಡ್ಬಿಡ್ಬೇಕಾ? ಸುಮಾ ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ಏನಾಗಿದೆ ನಿನಗೆ? ಮತ್ತೆ ಮದುವೆ ಆಗಿ 8 ವರ್ಷ ಆಯ್ತು, ಇನ್ನೂ ಮಗು ಆಗಿಲ್ಲ. ಆಚೆ ಹೋಗೋಕ್ಕೆ ಬೇಜಾರಾಗತ್ತೆ. ಯಾವ ಫಂಕ್ಷನ್ಗೆ ಹೋದ್ರು ನಿಮಗೆ ಮಗು ಆಗಿಲ್ವಾ ಮಗು ಆಗಿಲ್ವಾ ಅಂತ ಕೇಳ್ತಾನೆ ಇರ್ತಾರೆ. ನಾನು ಏನಂತ ಉತ್ತರ ಕೊಡ್ಲಿ? ಹೇಳ್ತೀನಿ ಹೇಳಿ ಹೇಳಿ ನನಗೂ ಸಾಕಾಗಿ ಹೋಗಿದೆ. ಸಮಾಧಾನ ಮಾಡ್ಕೋ ಸುಮಾ. ಮಗು ಆಗಲಿಲ್ಲ ಅಂತ ಹೀಗೆ ಅಳ್ತಾ ಕೂತ್ಕೊಂಡ್ರೆ ಮಗು ಆಗುತ್ತೆ ಹೇಳು? ನನಗೂ ಈ ವಿಷಯದಲ್ಲಿ ತುಂಬ ಬೇಜಾರಾಗಿದೆ. ಹಾಗಂತ ನಾನು ಎಲ್ಲೂ ನನ್ನ ಬೇಜಾರನ್ನು ತೋರಿಸ್ಕೊಳ್ಳೋದಿಲ್ಲ. ಒಂದು ಕೆಲಸ ಮಾಡೋಣ, ನೀನು ನಿನ್ನ ಫ್ರೆಂಡ್ ಮಗು ಬರ್ಡೇ ಪಾರ್ಟಿಗೆ ಹೋಗೋದು ಬೇಡ. ನಾಳೆ ನಾವಿಬ್ಬರು ಎಲ್ಲಾದರೂ ಹೊರಗೆ ಹೋಗ್ಬಿಟ್ಟು ಬರೋಣ.
ಕಿರಣ್, ಇವತ್ತು ದೇವಸ್ಥಾನದಿಂದ ಅರ್ಧ ದಿನ ಆಚೆ ಬರೋದೇ ಬೇಡ. ಅರ್ಧ ದಿನ ಇಲ್ಲೇ ಇರೋದಾ? ಯಾಕೆ ಸುಮಾ, ಅರ್ಚಕರಿಗೆ ಸಹಾಯ ಮಾಡೋ ಕೆಲಸ ಏನಾದರೂ ಒಪ್ಕೊಂಡಿದ್ಯಾ? ಕಿರಣ್, ತಮಾಷೆ ಸಾಕು. ನಾನು ಹೇಳಿದ್ದು ಬೇಗ ನಮಗೊಂದು ಮಗು ಆಗಲಿ ಅಂತ ದೇವರ ಹತ್ರ ಬೇಡ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತ. ಸುಮಾ, ಇಲ್ಲೂ ಅದೇ ಯೋಚನೆನಾ? ನಾವು ದೇವಸ್ಥಾನಕ್ಕೆ ಬರೋದು ಮನಸ್ಸಿಗೆ ನೆಮ್ಮದಿ ಸಿಗಲಿ ಅಂತ. ನಮ್ಮ ಬೇಡಿಕೆಗಳ ಮೂಟೆನ ದೇವ್ರ ಮೇಲೆ ಸುರಿಯೋಕಲ್ಲ. ಸುಮ್ಮನೆ ಇರು ಕಿರಣ್. ನೀನು ಹೀಗೆ ಪೂಜೆ ಪುನಸ್ಕಾರ ಮಾಡದೇ ಇರೋದ್ರಿಂದನೇ ನಮಗೆ ಮಕ್ಕಳಾಗದೇ ಇರೋದು. ಬಾ. ಒಂದೆರಡು ಮೊಳ ಹೂ ಕೊಡಿಮ್ಮ. ಏನಮ್ಮ ಅವರೇ, ಬಸರಿ ಆಗಿದ್ದಕ್ಕೆ ಪೂಜೆನಾ? ಅಯ್ಯೋ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರಿ? ಇಷ್ಟೊಂದು ವರ್ಷದಿಂದ ಬರ್ತಾ ಇದ್ದೀರಲ್ಲ, ಅದಕ್ಕೆ ಸಲಿಗೆಯಿಂದ ಕೇಳಿದೆ. ಬಸ್ರು ಆಗ್ಲಿಲ್ಲ ಅಂತ ಕೊರಗೋದಕ್ಕೆ ನಮ್ಗೇನಂತ ವಯಸ್ಸಾಗಿಲ್ಲ. ಮುಂದೆ ಆಗ್ತಾಳ್ ಬಿಡು. ಅಯ್ಯೋ, ನೀವೇನೇ ಹಿಂಗೆ ಅನ್ಕೊಂಡು ಸುಮ್ಮನೆ ಇರ್ತೀರಾ. ಆದ್ರೆ ನಿಮ್ಮ ಹೆಂಡತಿನ ನೋಡಿದ ಜನ ಏನ್ ತಿಳ್ಕೊತಾರೆ ಹೇಳಿ? ಭಕ್ತಿಯಿಂದ ಬೇಗ ಮಗು ಆಗಲಿ ಅಂತ ಪೂಜೆ ಮಾಡಿಸ್ಕೊಂಬನ್ನಿ. ನಿಮಗೂ ಒಂದು ಮಗು ಆದ್ರೆ ಇಷ್ಟು ದಿವಸ ಪೂಜೆ ಸಾಮಾನು ಕೊಟ್ಟದಕ್ಕೆ ನನಗೂ ಸಂತೋಷ ತಾನೆ. ಆಯ್ತಾಯ್ತು, ಸಾಕಮ್ಮ, ನಡಿಸಮ್ಮ. ಅಯ್ಯೋ ಅಮ್ಮ ಅವ್ರೆ, ನೀವು ಒಳಗಡೆ ಹೋಗ್ಬೇಡಿ. ನಿಮ್ಮ ಯಜಮಾನ್ರೆ ಪೂಜೆ ಮಾಡಿಸ್ಕೊಂಡು ಬರ್ಲಿ. ಇಷ್ಟು ವರ್ಷ ನಿನಗೆ ಮಕ್ಕಳಾಗಿಲ್ಲಲ್ಲ, ನಿನ್ನ ಗಾಳಿ ಬೇರೆಯವ್ರ ಮೇಲೆ ಬೀಸೀತು. ಸುಮಾ, ನಡಿ ಹೋಗೋಣ. ನಾ ಬರಲ್ಲ, ನೀ ಹೋಗ್ಬಾ. ಸುಮಾ, ಸಾಕಮ್ಮ, ಏನೋ ಒಂದು ಹೇಳ್ತಾನೆ ಇರ್ತಾಳೆ. ಅವಳು ಬಾಯಿ ಸಿರಿಗಿಲ್ಲ ಅಂತ ನಿಮಗೂ ಗೊತ್ತಾನೆ. ನಡಿ ಹೋಗೋಣ. ನಾನು ಬರಲ್ಲ, ನೀನು ಹೋಗ್ಬಾ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ತಗೋ. ಬೇಡ, ನಂಗೆ ಹಸಿವಿಲ್ಲ. ಇನ್ನೂ ಆ ಸಾಕಮ್ಮ ಹೇಳಿದ ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದೆಯಾ? ಸಾಕಮ್ಮ ಹೇಳಿದ ಮಾತು ನಿಜಾನೇ ಅಲ್ವಾ ಕಿರಣ್? ನಾನು ಬಂಜೆ ತಾನೆ. ಯಾಕೆ ಹಾಗೆಲ್ಲ ಅನ್ಕೋತೀಯ ಸುಮಾ? ಮಕ್ಕಳು ಆಗದೆ ಇರೋರೆಲ್ಲ ಬಂಜೇರಲ್ಲ, ಒಳ್ಳೆ ಮನಸ್ಸು ಇಲ್ಲದೆ ಇರೋರು ಬಂಜರು. ಇದೆಲ್ಲ ನನ್ನಂಥವ್ರ ಸಮಾಧಾನ ಕಾಡೋ ಮಾತುಗಳು. ಆದರೆ ಸಮಾಜದ ಕಣ್ಣಿಗೆ ಬಂಜೆ ಸ್ಥಾನದಲ್ಲಿ ಕಾಣೋದು ನಾನೇ ಅಲ್ವಾ? ಅಮ್ಮ ಹೇಳಮ್ಮ, ಚೆನ್ನಾಗಿದೆಯಾ? ಏನೋ ನಾಳೆ ಬರ್ತಾ ಇದೆಯಾ? ಆಯ್ತು, ಬಾ. ಅತ್ತೆ ಏನಂದ್ರು? ನಮ್ಮನ್ನು ನೋಡಿ ತುಂಬ ದಿನ ಆಗಿದೆಯಲ್ಲ, ನೋಡಬೇಕು ಅನ್ನಿಸ್ತದೆ ಅಂತಂದರು. ಬರ್ತೀನಿ ಅಂತಂದರು, ಬಾ. ಅಯ್ಯೋ ಹೌದಾ? ಅಯ್ಯೋ, ಅಮ್ಮ ಬರ್ತೀನಿ ಅಂದರೆ ನೀನೇ ಗಾಬರಿ ಆಗ್ತಾ ಇದೆಯಾ? ಅವ್ರು ಯಾವತ್ತು ಫೋನ್ ಮಾಡಿದ್ರು ನೀನು ಯಾಕಿನ್ನೂ ಬಸರಿ ಆಗಿಲ್ಲ ಅಂತ ಕೇಳ್ತಾನೆ ಇದ್ರು.
ಹೋದ ಸಲ ಫೋನ್ ಮಾಡಿದಾಗ ಮತ್ತೆ ಮಗು ವಿಷಯ ಎತ್ತಿದ್ರು. ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ 3 ತಿಂಗಳು ಗರ್ಭಿಣಿ ಅಂತ ಸುಳ್ಳು ಹೇಳಿಬಿಟ್ಟೆ. ಈಗೇನು ಮಾಡೋದು? ಅತ್ತೆನ ಹೇಗೆ ಮ್ಯಾನೇಜ್ ಮಾಡೋದು? ನೀನು ಅಮ್ಮನ ಸುಳ್ಳು ಹೇಳಬಾರ್ದಾಗಿತ್ತು ಸುಮಾ. ಇಷ್ಟು ವರ್ಷಗಳಿಂದ ತನ್ನ ಸೊಸೆಗೆ ಮಕ್ಕಳಾಗಲಿಲ್ಲ ಅಂತ ಅತ್ತೆ ನೊಂದ್ಕೊಳ್ತಾ ಇದ್ದಿದ್ದು ನನ್ನಿಂದ ನೋಡೋಕ್ಕಾಗಲಿಲ್ಲ ಕಿರಣ್. ಅದಕ್ಕೆ ಸುಳ್ಳು ಹೇಳಿಬಿಟ್ಟೆ. ಆದರೂ ಸುಳ್ಳೇ ಅಲ್ವಾ ಸುಮಾ? ಆ ಸುಳ್ಳನ್ನ ನಾನು ನಿಜ ಮಾಡೋಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ. ಅತ್ತೆ ನಮ್ಮ ಮನೇಲಿ ಇರೋಷ್ಟು ದಿನ ನಾನೊಂದು ನಾಟಕ ಮಾಡ್ತೀನಿ. ನಾಟಕನ? ಏನು ನಾಟಕ ಸುಮಾ? ನಿಂಗದು ನಾಳೆ ಗೊತ್ತಾಗತ್ತೆ. ನನಗೆ ನೀನು ಅದಕ್ಕೆ ಕೋಆಪ್ರೇಟ್ ಮಾಡಬೇಕು ಅಷ್ಟೇ, ಪ್ಲೀಸ್. ಸುಮಾ, ಬಾ. ಎಲ್ಲೋ ಸುಮಾ ಕಾಣ್ತಿಲ್ಲ. ಇಲ್ಲೇ ಇದ್ದಾಳೆ. ಸುಮಾ, ಸುಮಾ, ಅಮ್ಮ ಬಂದಿದ್ದಾಳೆ. ಸುಮಾ, ಬೇಡ ಬೇಡ. ಹೇಗಿದೆಯಾ ಮಗಳೇ? ಎಷ್ಟು ತಿಂಗಳೀಗ? 6 ತಿಂಗಳು. 6 ತಿಂಗಳು ಅಂತಿದ್ಯಾ? ಹೀಗೆಲ್ಲ ಮೆಟ್ಲೆಲ್ಲ ಹೇಳ್ಕೊಂಡು ಬರ್ತಾರ? ಬಾಯಲ್ಲಿ ಕೂತ್ಕೋ. ಸಮಯಕ್ಕೆ ಸರಿಯಾಗಿ ಆಹಾರ ತಗೋತಾ ಇದೆಯಾ ತಾನೆ? ಹಾಲು, ಹಣ್ಣು, ಹ್ಞೂ ಅತ್ತೆ. ತರಕಾರಿಗಳು? ನೀನು ಯಾಕೋ ಸರಿಯಾಗಿ ತಗೊಳ್ಳಲ್ಲ ಅಂತ ನನಗನ್ನಿಸ್ತಿದೆ. ನಾನೇ ಹೋಗಿ ಬಿಸಿ ಬಿಸಿಯಾಗಿ ಮಾಡ್ಕೊಂಬಂದು ಕೊಡ್ತೀನಿ ನಿನಗೆ. ಕಿರಣ, ಲೋ ಕಿರಣ, ಕಿರಣ. ಮಾ ಬಂದೆ. ಅಲ್ಲ ಕಣ, ಅಡ್ಗೆ ಮನೇಲಿ ಒಂದಿದ್ರೆ ಇನ್ನೊಂದಿಲ್ವಲ್ಲ? ಯಾಕಮ್ಮ ಎಲ್ಲ ಇದೆಯಲ್ಲ? ಏನಿದೆ? ಅಕ್ಕಿ ಖಾರದ ಪುಡಿ ಬಿಟ್ರೆ. ಗರ್ಭಿಣಿ ಸೊಸೆಗೆ ಏನಾದ್ರೂ ಸಿಹಿ ಅಡ್ಗೆ ಮಾಡೋಣ ಅಂದ್ರೆ ಬೇಳೆ ಬೆಲ್ಲ ಏನೂ ಇಲ್ವಲ್ಲ? ಕಿರಣ, ನೀನ್ ಈಗ್ಲೇ ಅಂಗಡಿಗೆ ಹೋಗಿ ಈ ಲೀಸ್ಟಲ್ಲಿ ಬರ್ದಿರೋ ಸಾಮಾನೆಲ್ಲ ತಗೊಂಡ್ ಬರ್ಬೇಕು. ಈ ಯಾಕಮ್ಮ ಇದಕ್ಕಿದ್ದ ಹಾಗೆ ಇಷ್ಟೊಂದು ಸಾಮಾನು? ಹಬ್ಬ ಅಲ್ಲ, ಹರಿದಿನ ಅಲ್ಲ. ಅಯ್ಯೋ ದಡ್ಡ, ನನ್ನ ಸೊಸೆ ಈಗ 6 ತಿಂಗಳು ಗರ್ಭಿಣಿ. ಅವಳು ಹೆರಿಗೆ ಆಗೋವರೆಗೂ ಮನೆಯಲ್ಲಿ ನಿತ್ಯವೂ ಹಬ್ಬದ ವಾತಾವರಣ ಇರಬೇಕು. ನಾನಂತೂ ನನ್ನ ಸೊಸೆ ಹೆರಿಗೆ ಆಗೋವರೆಗೂ ಈ ಮನೆ ಬಿಟ್ಟು ಕದಲವಳಲ್ಲ. ಹೋಗು, ಈ ಲಿಸ್ಟಲ್ಲಿ ಇರೋದೆಲ್ಲ ಬೇಗ ತಗೊಂಡು ಬಂದ್ಬಿಡು. ಅಲ್ಲ ಕಣೋ, ಅಂಗಡಿಗೆ ಹೋಗಂತ ಹೇಳ್ದೆ. ಹೋಗ್ತೀನಮ್ಮ, ಬಟ್ಟೆ ಬದಲಾಯಿಸ್ಕೊಂಡು. ಸರಿ. ಹೇಳು ಕಿರಣ್. ನಂದೊಂದು ರಿಕ್ವೆಸ್ಟ್ ಕಣೋ. ಏನು?
ನಿಂದು ನಾಟಕ ನಿಲ್ಲಿಸ್ತೀಯಾ ಪ್ಲೀಸ್? ಯಾಕೆ ಕಿರಣ್, ಏನಾಯ್ತು ಇವಾಗ? ಅತ್ತೆಗೇನಾದರೂ ನಮ್ಮ ನಾಟಕ ಗೊತ್ತಾಗಕ್ಕೆ ಮುಂಚೆ ನಿಲ್ಲಿಸಿದ್ರೆ ಒಳ್ಳೇದು ಸುಮಾ. ಇನ್ನೂ ಗೊತ್ತಾಗಿಲ್ಲ ತಾನೆ. ನಾಟಕ ಈಗ ತಾನೇ ಶುರು ಮಾಡಿದೀವಿ, ಆಗ್ಲೇ ನೆಗೆಟಿವ್ ರಾಗ ತೆಗಿತಾ ಇದೆಯಲ್ಲ ನೀನು. ಸುಮ್ಮನೆ ಇರು ಕಿರಣ್. ಅತ್ತೆ ಈ ಮನೇಲಿ ಇರೋಷ್ಟು ದಿನ ಈ ನಾಟಕನ ಹಾಗೆ ಮುಂದುವರಿಸಿ ಅತ್ತೆನ ಸಂತೋಷವಾಗಿ ಕಳಿಸ್ಕೊಡೋಣ. ಅಯ್ಯೋ ಅಮ್ಮ, ನಿಂಗೆ ಹೆರಿಗೆ ಆಗೋವರೆಗೂ ಇಲ್ಲೇ ಉಳ್ಕೊಂತೀನಿ ಅಂತ ಹೇಳ್ತಾ ಇದ್ದಾರೆ ಸುಮಾ. ಹೌದಾ? ಡೋಂಟ್ ವರಿ ಕಿರಣ್, ನಾನು ಏನಾದರೂ ಹೇಳಿ ಅತ್ತೆನ ಬೇಗ ಕಳಿಸ್ಕೊಡ್ತೀನಿ. ಏನು ಮಾಡ್ತೀಯೋ ಏನೋ. ಕಿರಣ, ಹಾಂ, ನನ್ನ ಮನೆ ಸಾಮಾನು ಲೀಸ್ಟ್ ಕೊಟ್ಟಿದ್ನಲ್ಲ, ಎಲ್ಲ ತಂದ್ಯಾ? ಓ ಹೌದಲ್ಲಮ್ಮ, ನಾನು ನಿನ್ನ ಹತ್ರ ಚೀಟಿ ತೊಗೊಂಡು ಹೋದವನು ಅಂಗಡಿಗೆ ಹೋಗೋದು ಮರೆತು ಬೇರೆಲ್ಲ ಹೋಗ್ಬಿಟ್ಟೆ. ಇವತ್ತು ಸಂಜೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, ಎಲ್ಲ ತಗೊಂಡ್ಬಿಡ್ತೀನಿ. ನಿನ್ನನ್ನು ನಂಬ್ಕೊಂಡ್ರೆ ನಾನು ಅನ್ಕೊಂಡು ಅಡುಗೆ ಮಾಡ್ದ ಹಾಗೆ. ಅದಕ್ಕೆ ನಾನೇ ಹೋಗಿ ಎಲ್ಲ ಸಾಮಾನು ತಗೊಂಡು ಬಂದೆ. ನೀನೇ ಹೋಗ್ತಂದ್ಯಾ? ನೀನೊಂದು ಜುಗ್ಗ. ನಿನ್ನ ಖರ್ಚಿಗೆ ನಿನ್ನ ಜೋಬಿಂದ ನೀನು ಹಣ ಖರ್ಚು ಮಾಡಲ್ಲ, ಅಂಥದ್ರಲ್ಲಿ ಮನೆ ಖರ್ಚು ಮಾಡ್ತೀಯಾ? ಏನಮ್ಮ ನೀನು, ನಿನ್ನ ಖರ್ಚಿಗೆ ಅಂತ ದುಡ್ಡು ಕೊಟ್ರೆ ಅದನ್ನು ಅಡುಗೆ ಸಾಮಾನು ಅಂತ ಖರ್ಚು ಮಾಡಿದ್ಯಲ್ಲ, ಬುದ್ಧಿ ಬೇಡವಾ ನಿಂಗೆ? ನನಗೆ ಬುದ್ಧಿ ಇರೋದಕ್ಕೆ ಕಣೋ ನನ್ನ ಸೊಸೆನ ಚೆನ್ನಾಗಿ ನೋಡ್ಕೋಬೇಕು ಅಂತ ಇಷ್ಟೆಲ್ಲ ಸಿದ್ಧತೆ ಮಾಡ್ಕೋತಾ ಇರೋದು. ಈಗೇನು ಸುಮಾ ಊಟನೇ ಮಾಡ್ತಿಲ್ವಾ? ಒಳ್ಳೆ ದಡ್ಡದ ಹಾಗೆ ಮಾತಾಡ್ತಿದೀಯಲ್ಲ. ಅವಳೀಗ ತುಂಬ ಗರ್ಭಿಣಿ ಕಣೋ. ಅವಳಿಗೀಗ ಒಳ್ಳೊಳ್ಳೆ ಅಡುಗೆ ಮಾಡಿ ಊಟ ಮಾಡಿಸ್ಬೇಕು. ಈ ಸಮಯದಲ್ಲಿ ಅವಳು ಎಷ್ಟು ಬಲವಾಗಿ ಗೆಲುವಾಗಿರ್ತಾಳೋ, ನಾಳೆ ಹುಟ್ಟೋ ಮಗು ಕೂಡ ಅಷ್ಟೇ ದಷ್ಟಪುಷ್ಟವಾಗಿ ಹುಟ್ಟುತ್ತೆ. ಇಂಥದ್ದೆಲ್ಲ ಯೋಚನೆ ಮಾಡಲ್ವಲ್ಲ ನೀನು? ಇವತ್ತು ಸುಮಗೆ ರಾತ್ರಿ ಕಾಯಿ ಹೋಳಿಗೆ ಮಾಡಿ ಊಟ ಮಾಡಿಸ್ತೀನಿ. ಸುಮಾ, ನಿಲ್ಲಿಸ್ತೀನಿ ನಿನ್ನ ಹಾಡನ್ನ. ಯಾಕೆ ಕಿರಣ್, ನಾನು ಸಂತೋಷವಾಗಿರೋದು ನಿನ್ನ ಕೈ ಸಹಿಸ್ಕೊಳಕ್ಕಾಗೋದಿಲ್ವಾ? ನೀನು ಸಂತೋಷವಾಗಿರ್ಬೇಡ ಅಂತ ಯಾರು ಹೇಳ್ತಿಲ್ಲ ಸುಮಾ, ಆದ್ರೆ ನೀನು ಡ್ರಾಮಾ ಆಡ್ಕೊಂಡು ಆ ಸಂತೋಷನ ಗಿಟ್ಟಿಸ್ಕೊತಾ ಇದೆಯಲ್ಲ, ಅದು ನನಗೆ ಬೇಡ ಅನ್ನಿಸ್ತಾ ಇರೋದು. ಕಿರಣ್, ಈ ಜೀವನನೇ ಒಂದು ದೊಡ್ಡ ಡ್ರಾಮಾ ಕಣೋ. ಚೆಲುವಾದ ಮುದ್ದಾದ ನಿನ್ನಂತೆ ಇರುವ ಗಂಡಾಗಲಿ. ಹಿಂಗೆ ಹುಚ್ಚಿದೆ ನಿನಗೆ? ಹೌದು, ಹುಚ್ಚು ಹಿಡ್ದಿದೆ. ಮಗು ಬೇಕು ಅನ್ನೋ ಹುಚ್ಚು ಹಿಡ್ದಿದೆ ನಂಗೆ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸುಮಾ, ವಿನಾಕಾರಣ ನೀನು ಕೋಪ ತರಿಸ್ತೀಯ. ನನಗೂ ಕೋಪನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಸುಮಾ, ಸುಮಾ, ಹಾಲು ತಗೊಳ್ಳೆ. ಸುಮಾ, 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 ಏನಾಯ್ತೆ? ಸುಮಾ, ಏನಾಯ್ತಮ್ಮ? ಏನಾಯ್ತು ಕಣ? ಏನಿಲ್ಲಮ್ಮ, ಇದಕ್ಕಿದ್ದಾಗ ತಲೆ ಸುತ್ತ ಬಿದ್ಬಿಟ್ಲು. ಯಾಕೆ ಮಲಗಿದ್ದಾಳೆ ಸುಮಾ? ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತಮ್ಮ. ಏನೋ ನೀನು, ಅವಳು ತುಂಬ ಗರ್ಭಿಣಿ ಕಣೋ. ಇಲ್ಲೇ ರೆಸ್ಟ್ ತಗೋ ಅಂತ ಹೇಳ್ತಿದ್ಯಲ್ಲ, ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸ್ಕೊಂಬ. ಅಂಥದ್ದೇನೂ ಆಗಿಲ್ಲಮ್ಮ, ಸ್ವಲ್ಪ ಹೊತ್ತಲ್ಲಿ ಎಲ್ಲ ಸರಿ ಹೋಗುತ್ತೆ. ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ, ಜುಗ್ಗ ನೀನು. ಕಾಸು ಬಿಚ್ಚೋ ಆಸಾಮಿನೇ ಅಲ್ಲ. ನೋಡು, ತಗೋ ಇಲ್ಲಿ ತಗೊಳ್ಳೋ. ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಅಮ್ಮ, ದುಡ್ಡು ಯಾಕೆ ಕೊಡ್ತೀಯಮ್ಮ? ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಕಿರಣ್, ಅತ್ತೆ ಹೇಳ್ತಾ ಇದ್ದಾರೆ ತಾನೆ, ಈಗ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ನಿಂಗೇನು ಕಷ್ಟ? ನೋಡು ಕಿರಣ,
ಹೆಣ್ಮಕ್ಳ ಕಷ್ಟ ನೂರಾರು ಇರುತ್ತೆ, ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ಮೊದಲು ಸುಮನ್ ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಸರಿ, ನನಗೆ ನಿನ್ನ ದುಡ್ಡೇನು ಬೇಕಾಗಿಲ್ಲ. ಆಸ್ಪತ್ರೆಗೆ ತಾನೇ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗ್ತೀನಿ. ಸುಮಾ, ರೆಡಿ ಆಗು. ಕಿರಣ್, ಆಸ್ಪತ್ರೆಗೆ ಕರ್ಕೊಂಡು ಹೋಗದೆ ಇಲ್ಲಿ ಯಾಕೆ ನಿಲ್ಸ್ದೆ? ಓಹೋ, ಕೋಪನಾ? ಹಾಗಾದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿಲ್ವಾ? ಏನು ಮಾತಾಡ್ತಿದ್ಯಾ ಸುಮಾ? ಆಸ್ಪತ್ರೆಗೆ ಹೋಗಕ್ಕೆ ನಿಂಗೆ ತಲೆ ಕೆಟ್ಟಿದ್ಯಾ? ಮತ್ತೆ ಅತ್ತೆ ಕೇಳಿದ್ರೆ ಏನ್ ಹೇಳ್ತೀಯಾ? ಸುಮಾ, ಗರ್ಭಿಣಿ ಅಂತ ನಾಟಕ ಆಡ್ತಿರೋ ನಿನ್ನ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಏನು ಪ್ರಶ್ನೆ ಹೇಳು? ಆಮೇಲೆ ಅಮ್ಮ ಡಾಕ್ಟರ್ ಏನಂದ್ರು ಅಂತ ಕೇಳಿದ್ರೆ ಏನು ಹೇಳ್ತೀಯಾ? ಯಾವ್ದಾದ್ರೂ ಒಂದು ಮೆಡಿಸಿನ್ ತಗೊಂಡು ಹೋಗಿ ಅತ್ತೆ ಮುಂದೆ ಇಡೋಣ. ಈಗ ಅವ್ರ ಸಂತೋಷ ತಾನೇ ನಮಗ್ ಮುಖ್ಯ. ಸುಮಾ, ನನ್ಗೆ ಯಾಕೋ ನಿನ್ನ ಮೇಲೆ ಅನುಮಾನ ಬರ್ತಾ ಇದೆ. ಏನಂತ? ನಿನ್ ತಲೆ ಸುತ್ತ ಬಿದ್ದಿದ್ದು ನಾಟಕನ ಅಂತ. ಓಹೋ, ನಿನ್ನ ನಾಟಕ ಇಲ್ಲಿ ತನಕ ಬಂದಿದ್ಯಾ? ನಾನು ನಿನಗೆ ನಿಜವಾಗ್ಲೂ ಏನೋ ಆಗೋಗಿದೆ ಅಂತ ಗಾಬರಿ ಪಟ್ಟಿದ್ದೆ. ದಿಸ್ ಇಸ್ ರಿಯಲಿ ಟೂ ಮಚ್ ಸುಮಾ. ಕಿರಣ್, ನೀನ್ ಯಾಕೆ ನನಗೆ ಕೋಆಪರೇಟ್ ಮಾಡ್ತಾ ಇಲ್ಲ? ಇಲ್ಲ ಸುಮಾ, ನನಗೆ ಈ ರೀತಿ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಅಮ್ಮನಿಗೆ ಈ ಸುಳ್ಳು ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ. ಕಿರಣ್, ಈ ಇಳಿ ವಯಸ್ಸಿನಲ್ಲಾದ್ರೂ ಸ್ವಲ್ಪ ದಿನ ಸಂತೋಷ ಅತ್ತೆ ಪಾಲಿಗಿರ್ಲಿ. ಬಾ ಹೋಗೋಣ. ಅದು ಹಾಗಲ್ಲ ಸುಮಾ. ಕಿರಣ್ ಪ್ಲೀಸ್ ನಡಿ, ಯಾವ್ದಾದ್ರೂ ಮೆಡಿಸಿನ್ ತಗೊಂಡು ಮನೆಗೆ ಹೋಗೋಣ. ಸುಮಾ, ಏನಂದ್ರು ಡಾಕ್ಟ್ರು? ಮಗು ಹೇಗಿದೆಯಂತೆ? ಹಾಂ, ಮಗು ಆರೋಗ್ಯವಾಗಿದೆಯಂತೆ. ಹೆಚ್ಚಿಗೆ ಓಡಾಡಬೇಡಿ, ರೆಸ್ಟ್ ತಗೊಳ್ಳಿ, ಚೆನ್ನಾಗಿ ಊಟ ಮಾಡಿ, ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಿ ಅಂತ ಹೇಳಿ ಒಂದಷ್ಟು ಮೆಡಿಸಿನ್ಸು ಕೊಟ್ಟರು. ನಾನು ಕೂಡ ಹಾಗೆ ತಾನೇ ಹೇಳಿದ್ದು. ಬಾ. ಇನ್ಮೇಲೆ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ನಾನೇ ನೋಡ್ಕೋತೀನಿ. ನೀನು ಮಗು ಕಡೆ ಗಮನ ಕೊಡು. ಕಿರಣ, ಏನು ಇದು? 1 kg ಇಲ್ವಲ್ಲ? ಇಷ್ಟ ತರೋದು? ಅಲ್ವೋ, ಮೆಡಿಸಿನ್ಸು ಇಷ್ಟೇ ಇದಾವಲ್ಲೋ. ಅಮ್ಮ, ಮಾತ್ರೆಗಳನ್ನ ಕೆಜಿ ಗಟ್ಟಲೆ ತರಕಾರಿನ ಹೋಗ್ಲಿ, ಹಣ್ಣಾದ್ರೂ ಹೆಚ್ಚಿಗೆ ತರೋದು ತಾನೆ. ಜುಗ್ಗ ಅಂದ್ರೆ ಜುಗ್ಗ ಕಣೋ ನೀನು. ಸದ್ಯಕ್ಕೆ ಸಾಕು ಬಿಡಮ್ಮ, ಸುಮಾ ತಿನ್ನೋಲ್ಲ. ಅದು ಹೇಗೋ ಇವಳು ಇಷ್ಟ ಕಷ್ಟಗಳ ಬಗ್ಗೆ ನೀನೇ ಹೇಳ್ಬಿಡ್ತೀಯಾ? ಎಷ್ಟು ತಿನ್ಬೇಕು ಅಂತ ಇವಳಿಗೆ ಹೇಗೋ ಗೊತ್ತಾಗುತ್ತೆ? ಅದು ಚೊಚ್ಚಲು ಬಸ್ರಿ, ನಾವೇ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಹೌದು ಅತ್ತೆ, ನೀವು ಸರಿಯಾಗೇ ಹೇಳಿದ್ರಿ. ಇನ್ನೂ 1-2 kg ಹೆಚ್ಚಿಗೆ ತಗೊಳ್ಳಿ ಅಂತ ನಾನು ಅಂದೆ. ಸಾಕು ಅಂದ್ಬಿಟ್ರು. ನೋಡಿದ್ಯಾ ಕಿರಣ, ಇನ್ನು ಮುಂದೆ ನನ್ನ ಸೊಸೆ ಜವಾಬ್ದಾರಿ ನಾನೇ ತಗೋತೀನಿ. ಅವಳಿಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅಂತ ನಾನೇ ತೀರ್ಮಾನ ಮಾಡ್ತೀನಿ. ಸುಮಾ, ಬಮ್ಮ ನೀನೊಳಗೆ.
ಹಾಂ ಆಯ್ತು ಹಾಂ ನೀವು ಕಳಿಸಿ ನಾನು ಕಲೆಕ್ಟ್ ಮಾಡ್ಕೋತೀನಿ. ಹಾಂ ಗುಡ್ ನೈಟ್. ಸುಮಾ, ಈಗ ನೀನು ಆಡ್ತಿರೋ ನಾಟಕ ನಮ್ಮ ಊರವರೆಗೆ ತಲುಪಿದೆ. ಅವ್ರಿಗೆಲ್ಲ ಹೇಳಿ ಅಲ್ಲಿಂದ ಹಣ್ಣು ತರಕಾರಿ ಎಲ್ಲ ತರಿಸ್ಕೊಳ್ಳೋ ಅಗತ್ಯ ಆಯ್ತಾ? ಇದನ್ನೆಲ್ಲ ಹೇಳಿದ್ದು ನಾನಲ್ಲ ಕಿರಣ್, ನಿಮ್ಮಮ್ಮ. ಸೊಸೆ ಬಸ್ರಿ ಆಗಿದ್ದಾಳೆ ಅಂತ ಗೊತ್ತಾದ್ಮೇಲೆ ಸಂತೋಷ ಪಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಏನಾಗಿದೆ ನಿಂಗೆ? ನೀನು ಆಡ್ತಿರೋ ನಾಟಕ ನಿಜ ಅನ್ಕೊಂಡ್ಬಿಟ್ಟಿದ್ಯಾ? ತಲೆ ಕೆಟ್ಟಿದ್ಯಾ ನಿಂಗೆ? ಹೌದು, ತಲೆ ಕೆಟ್ಟಿದೆ, ಹುಚ್ಚಿ ಆಗ್ಬಿಟ್ಟಿದ್ದೀನಿ ನಾನು. ನಮ್ಮಿಬ್ಬರಿಗೆ ಮಕ್ಕಳಾಗ್ದಿರೋದಕ್ಕೆ ಏನು ಸಮಸ್ಯೆ ಅಂತ ಕಂಡು ಹಿಡಿಯೋದಕ್ಕೆ ಸಾವಿರಾರು ಟೆಸ್ಟ್ಗಳು ಮಾಡಿಸಾಯ್ತು, ಯಾವುದ್ರಲ್ಲೂ ಉತ್ತರ ಸಿಗ್ಲಿಲ್ಲ. ನೋಡು ಕಿರಣ್, ಒಂದು ಹೆಣ್ಣು ತಾಯಿ ಆಗದೆ ಇದ್ರೆ ಅವಳ ಜೀವನ ಅಪೂರ್ಣ ಅನ್ಸ್ಬಿಡುತ್ತೆ. ಈ ಜನ್ಮದಲ್ಲಿ ನನ್ನ ತಾಯಿ ಆಗೋದಿಲ್ಲ, ಅತ್ತೆಯಿಂದ ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯನೂ ನನಗಿಲ್ಲ. ಅದಕ್ಕೆ ಈ ನಾಟಕ ಮಾಡಾದ್ರೂ ನನ್ನ ಆಸೆಯನ್ನು ಪೂರೈಸ್ಕೋತೀನಿ. ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಅಲ್ಲ ಸುಮಾ, ಎಷ್ಟು ದಿನ ಅಂತ ಹೀಗೆ ಸುಳ್ಳು ಹೇಳ್ಕೊಂಡಿರೋದು? ಒಂದಲ್ಲ ಒಂದಿನ ನಾವು ಆಡ್ತಿರೋದಿಲ್ಲ ನಾಟಕ ಅಂತ ಎಲ್ರಿಗೂ ಗೊತ್ತಾಗೇ ಆಗುತ್ತೆ. ಆಗ ನಾವು ಎಲ್ರಿಗೂ ಹೇಗೆ ಮುಖ ತೋರಿಸೋದು? ಸತ್ಯ ಯಾಕೆ ಗೊತ್ತಾಗಬೇಕು ಕಿರಣ್? 9 ತಿಂಗಳಾದ್ಮೇಲೆ ಆಸ್ಪತ್ರೆಗೆ ಹೋಗ್ತೀವಿ. ಅಲ್ಲಿ ಮಗು ಹೊಟ್ಟೆಲೇ ತೀರ್ ಹೋಯ್ತು ಅಂತ ಆಸ್ಪತ್ರೆಯಿಂದ ವಾಪಸ್ ಬರ್ತೀವಿ. ಕಿರಣ್, ನಾವು ಪಾರ್ಟಿಗೆ ಹೋಗಿದ್ವಿ ಅಂತ ಅತ್ತೆಗೆ ಹೇಳಬೇಡ. ಡಾಕ್ಟರ್ ಹತ್ರ ಚೆಕಪ್ಗೆ ಹೋಗಿದ್ವಿ ಅಂತ ಹೇಳು, ಮರಿಬೇಡ. ಸುಮಾ, 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 ಕಿರಣ, ಕಿರಣ, ಬಂದೆಷ್ಟೊತ್ತಾಯ್ತು? ಬಿಸಿಲಲ್ಲಿ ನಿಂತು ಏನ್ರ ಮಾಡ್ತಿದ್ದೀರಾ? ಮಾವಿನ ಹಣ್ಣಿನ ಜ್ಯೂಸ್ ಮಾಡ್ತಿದ್ದೀನಿ, ಬನ್ನಿ. ಹಾಂ ಬರ್ತಾ ಇದ್ವಿ. ನೀವು ಬರ್ತೀವಿ. ಅಯ್ಯೋ, ಏನೋ ಮಾಡ್ತಿದ್ದೀರಿ? ಬನ್ರ ಒಳಗೆ. ಬಂದ್ವಿ, ನೋಗಮ್ಮ, ಬರ್ತಾ ಇದ್ವಿ. ಥ್ಯಾಂಕ್ಸ್ ಕಿರಣ್, ನೀ ಹೇಳ್ದೆ ಹೋಗಿದ್ದಿದ್ರೆ ಇವತ್ತು ನಾನು ಸಿಕ್ಕಾಕೊಂಡ್ಬಿಡ್ತಿದ್ದೆ. ಅದಕ್ಕೆ ಈ ಸುಳ್ಳು ಪಳ್ಳು ಎಲ್ಲ ಬೇಡ ಅಂದಿದ್ದು. ನೀನು ಕೇಳಲ್ವಲ್ಲ ಶಿವಾ? ಅಂತೂ ಯಜಮಾನ್ರು ಕೋಆಪ್ರೇಟ್ ಮಾಡೋಕೆ ಶುರು ಮಾಡಿದ್ರು. ಅಪ್ಪಾ ಮಿಸ್ಟರ್ ಗಂಡ, ನಂಗೆ ನಡೆಯೋಕೆ ಆಗ್ತಾ ಇಲ್ಲ, ಪ್ಲೀಸ್ ನನ್ನ ಎತ್ಕೋತೀಯಾ? ಹೇ, ನಾನು ನಿನ್ನ ಮಗುನ ಎತ್ಕೊಂಡಿಲ್ವಾ? ಹೇ, ಜ್ಯೂಸ್ ತಗೋ. ಎದ್ದೇಳ್ಬೇಡ ಕಣೆ, ಯಾಕೆ ಹೇಳ್ತೀಯ? ಕೂತ್ಕೊಳೆ. ಅಯ್ಯೋ, ಎದ್ದು ಬಿದ್ದು ಶೈನ್ ಮಾಡ್ಕೋತಾಳೆ. ಅದು ನಮ್ಮೂರಿನ ಮಾವಿನ ಹಣ್ಣಿನ ಜ್ಯೂಸು. ಕುಡಿದ್ಬಿಟ್ಟು ಹೇಗಿತ್ತು ಅಂತ ಹೇಳಿ. ತುಂಬ ಚೆನ್ನಾಗಿದೆ. ಕಿರಣ, ನಿನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತ. ಏನಮ್ಮ? ಅಲ್ವಾ, ಆಸ್ಪತ್ರೆಗೆ ಹೋಗಿ ಬಂದ ವಿಷಯ ನೀವಿಬ್ರು ನಂಗೆ ಹೇಳಲೇ ಇಲ್ಲ. ಡಾಕ್ಟ್ರು ಯಾವಾಗ ಹೆರಿಗೆ ಅಂದ್ರು, ಮಗು ಹೇಗಿದೆ ಅಂದ್ರು, ಬಸ್ರಿ ಹೇಗಿದ್ದಾಳೆ ಅಂದ್ರು, ಇದೆಲ್ಲ ನಂಗೆ ಗೊತ್ತಾಗಬೇಕು ಅಲ್ವಾ? ಅದು ಅದು ಯಾಕೆ ನೀವಿಬ್ರು ಏನು ಮಾತಾಡ್ತಾ ಇಲ್ಲ? ಏನಾದರೂ ಹೆಚ್ಚು ಕಡಿಮೆ ಆಯ್ತಾ?
ಛೆಚೆ ಹಾಗೇನೂ ಇಲ್ಲ ಅತ್ತೆ. ಈ ನಡುವೆ ಇವ್ರಿಗೆ ಮರುವು ಜಾಸ್ತಿ ಆಗ್ಬಿಟ್ಟಿದೆ. ಮುಂದಿನ ತಿಂಗಳು 15 ಹೆರಿಗೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಓಹ್ ಹೌದಾ? ಹಾಗಾದರೆ ಒಂದು ತಿಂಗಳಷ್ಟೊತ್ತಿಗೆ ನನ್ನ ಕೈಲಿ ಮೊಮ್ಮಗನು ಮೊಮ್ಮಗಳು ಇರ್ತಾರೆ. ತುಂಬ ಖುಷಿ ಆಯಿತು ಕಣೆ. ನೀನೀಗ ಆರಾಮಾಗಿ ಮಲ್ಕೊಂಡು ರೆಸ್ಟ್ ತಗೋ. ನಾನು ಆರಾಮಾಗಿ ರೆಸ್ಟ್ ತಗೋತೀನಿ. ನಮ್ಮ ಅತ್ತೆ ಹೇಳ್ಬಿಟ್ಟಿದಾರಲ್ಲ. ಅಮ್ಮ ಅವರೇ, ನಾನು ಸಾಕಮ್ಮ. ಅಮ್ಮ ಅವರೇ, ಸುಮಾ. ಹಾ, ಮನೆ ಹತ್ರ ಯಾಕೆ ಬರಕ್ ಹೋದೆ ಸಾಕಮ್ಮ? ಅಯ್ಯೋ, ಮೊನ್ನೆ ನಿಮ್ಮ ಯಜಮಾನ್ರು ಹೂ ತಗೊಂಡು ಚಿಲ್ಲರೆ ಇಲ್ಲ ಅಂತಂದ್ಬಿಟ್ಟು ಹಾಗೆ ಹೋಗಿದ್ರು. ನಾನು ನಮ್ಮ ಮನೆ ಕಡೆ ಹೋಗ್ತಾ ಇದ್ದೆ, ಹಾಗೆ ಕಾಸಿಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ತಾಳು, ಬಂದೆ. ಸುಮಾ, ಹಾ, ಇಲ್ಲಿ ನಲ್ಲಿ ನೀರು ಬರ್ತಾ ಇಲ್ಲ ಕಣೆ. ನಾನು ಮುಖಕ್ಕೆ ಸೋಪ್ ಹಚ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಬರ್ತೀಯಾ? ಬೇಗ ಬಾರೆ. ಬಂದೆ ಅತ್ತೆ. ಬೇಗ ಬಾರೆ. ತಗೋ, ಇನ್ನೊಂದ್ಸಲ ಹೀಗೆಲ್ಲ ಮನೆ ಕಡೆ ಬರಬೇಡ, ಹೊರಡು. ಅತ್ತೆ ಬಂದಿದಾರ? ಏನೋ ವಿಶೇಷ ಇದ್ದಾಗಿದೆ. ನಿಂಗೆ ಯಾಕೆ ಅದೆಲ್ಲ? ಹೊರಡು. ಹೊರಡು. ಸುಮಾ, ಬಾರ ಸ್ನಾನಕ್ಕೆ. ಬಟ್ಟೆ ಕುಡಿಯತ್ತೆ. ಬೆನ್ನಿಸ್ತೀನಿ ಬಾರೆ. ಯಾಕತ್ತೆ? ಅಲ್ಲ ಕಣೆ, ಹೊಟ್ಟೆಲ್ ದಿನ ತುಂಬಿದ ಮಗುನ ಇಟ್ಕೊಂಡು ನೀನು ಚೊಂಬು ತಗೊಳಕ್ಕೆ, ಸೋಪ್ ತಗೊಳಕ್ಕೆ ಅಂತ ಬಗ್ಗೆ ಎದ್ದು ಮಾಡ್ತೀಯೇನೆ. ನಾನೇ ನೀನು ಸ್ನಾನಕ್ಕೆ ಸಹಾಯ ಮಾಡ್ತೀನಮ್ಮ. ಇಲ್ಲ ಅತ್ತೆ, ಸ್ನಾನ ಮಾಡಕ್ ನಂಗೇನು ಕಷ್ಟ ಆಗಲ್ಲ. ನೀವು ಬಿಡಿ. ಬೇಡ ಕಣೆ. ಇಲ್ಲ ಕೊಡಿ, ಪರವಾಗಿಲ್ಲ. ಅಯ್ಯೋ ಬೇಡ ಅಂತ ಹೇಳಿಲ್ವಾ? ನೀನು ನನ್ನ ಮಗಳಿದ್ದ ಹಾಗೆ. ಇಲ್ಲ, ಬಟ್ಟೆಗಳನ್ನ ಬೇಡ ಕೊಡಿ. ಸುಮ ಬಾರೆ. ಇಲ್ಲ ಅತ್ತೆ, ಬೇಡ ಅಂತ ಹೇಳಿದ್ನಲ್ಲ. ಇಲ್ಲ ಕೊಡಿ ಬಟ್ಟೆಗಳನ್ನ. ನೀವು ಕೊಡಿ. ಇಲ್ಲ, ಅಯ್ಯೋ ನೀನೇನು ಬೇಜಾರು ಮಾಡ್ಕೋಬೇಡ ಕಣೆ. ನಾನೇ ಸ್ನಾನ ಮಾಡ್ಕೋತೀನಿ. ಅದೇನು ನಾಚಿಕೆನ ಈಗಿನ ಕಾಲದ ಹುಡುಗಿಯರಿಗೆ. ಸುಮಾ,
ಸುಮ್ಮ ಎಲ್ಲಿ ಹೋಗ್ತಿದೀಯ? ನಿಂತ್ಕೊಳ್ಳೆ. ಅಯ್ಯೋ ನಿಂತ್ಕೊಳ್ಳೆ, ನಿಂಗೆ ಹೇಳ್ತಿರೋದು. ಬಂದೆ ಅತ್ತೆ, ನೀವು ಒಳಗೆ ಹೋಗಿ. ಅಲ್ಲ ಕಣೆ, ನೀನ್ ಬಸ್ರೆ ಹೆಂಗ್ಸು. ರಾತ್ರಿ ಹೊತ್ತು ಹೀಗೆಲ್ಲ ಗಾಳಿಲಿ ನಿಂತ್ಕೋಬಾರ್ದು, ಚಳಿ ಆಗುತ್ತೆ. ಬಾರೆ ಒಳಗೆ. ಅಂದ್ರೆ ಹೌದು ಅತ್ತೆ, ಅಪಾರ್ಷನ್ ಆಯ್ತೇನೆ? ಪ್ರೆಗ್ನೆಂಟ್ ಆಗಿದ್ರೆ ತಾನೇ ಅಬಾರ್ಷನ್ ಆಗೋಕ್ಕೆ. ನಾನು ಮಾಡ್ತಿರೋದು ನಾಟಕ. ಅತ್ತೆ, ಅಮ್ಮ! ಕೆಟ್ಟ ಕನ್ಸ. ಅಯ್ಯೋ, ರಾತ್ರಿ ಮಲಗಿರೋವಾಗ್ಲೂ ನಾಟಕನಾ? ಹೂ ಹೆಂಗಮ್ಮ? ಮೊಳಕ್ಕೆ 15 ರೂಪಾಯಿ. ಅಷ್ಟೊಂದ? ಬೆಂಗಳೂರಿನಲ್ಲಿ ಹೂ ಮಾರೋದ್ರಲ್ಲೂ ಲಾಭ ಬಿಡಲ್ಲ ನೋಡಿ. ಸರಿ, ಒಂದ್ ಮೊಳ ಕೊಡಿ. ಅಯ್ಯೋ, ಸುತ್ತಮುತ್ತಲ ಎಲ್ಲ ದೇವಸ್ಥಾನಕ್ಕಿಂತ ನಾನೇ ಕಮ್ಮಿಯಲ್ಲಿ ಕೊಡೋದು. ತಗೊಳ್ಳಿ. ನಮ್ಮೂರಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಹೂವನ್ನ ಇನ್ನೂ ಕಮ್ಮಿ ರೇಟಲ್ಲಿ ತಗೋತೀವಿ. ಓಹೋ, ಬೆಂಗಳೂರಿಗೆ ನೆಂಟ್ರ ಮನೆಗೆ ಬಂದಿದ್ದೀರಾ? ಇಲ್ಲಮ್ಮ, ನನ್ನ ಮಗನ ಮನೆಗೆ ಬಂದಿದ್ದೀನಿ. ನನ್ನ ಸೊಸೆ ಬಸ್ರಿ. ಹೌದಾ? ಹಾಗಾದ್ರೆ ಹೆರಿಗೆ ಸಲೀಸಾಗಿ ಆಗ್ಲಿ ಅಂತ ಬೇಡ್ಕೊಳ್ಳಿ. ಅಂದ್ಹಾಗೆ ನಿಮ್ ಮಗನ ಮನೆ ಎಲ್ಲಿ ಬರುತ್ತೆ? ಇಲ್ಲೇ 3ನೇ ಮೈನ್ 2ನೇ ಕ್ರಾಸಲ್ಲಿ ಬರುತ್ತೆ. ಹೌದಾ? ಅದೇ ಕ್ರಾಸ್ ಕೊನೆಯಲ್ಲೇನೆ ನಮ್ಮ ಮನೆ ಬರುತ್ತೆ. ಹೌದಾ? ಅಲ್ಲಿರೋರೆಲ್ಲ ನನ್ನ ಪರಿಚಯದವರೇನೆ. ನೀವ್ ಯಾರ ಮನೆಗೆ ಬಂದಿದ್ದೀರಿ? ಕಿರಣ್ ಅಂತ ನನ್ನ ಮಗ, ನನ್ನ ಸೊಸೆ ಸುಮಾ ಅಂತ. ಅಯ್ಯೋ ಶಿವನೇ, ಮೊನ್ನೆ ಅವ್ರ ಮನೆಗೆ ಹೋಗಿ ಹೂವಿನ ಕಾಸು ಇಸ್ಕೊಂಡು ಬಂದೆ. ಅವಳು ಬಸ್ರಿ ತರ ಕಾಣಿಸ್ತಿಲ್ಲ ಬಿಡಿ. ಇದೊಳ್ಳೆ ಕತೆ ಆಯ್ತಲ್ಲ ನಿಂದು. ಬಸ್ರಿ ಅಂದ್ರೆ ಬಸ್ರಿ. ಸರಿ ಸರಿ, ಎಷ್ಟು ತಿಂಗಳಾಯ್ತು ಹೇಳಿ? ಬೇಕಾದ್ರೆ ನಾನೇ ಬಂದು ಎಣ್ಣೆ ನೀರು ಹಾಕಿ ಬರ್ತೇನೆ. ಇನ್ನೊಂದು ವಾರದಲ್ಲಿ ಹೆರಿಗೆ ಆಗ್ಬಹುದು. ಹೌದಾ? ಅಲ್ಲ ಅಮ್ಮವ್ರೆ, ಮೊನ್ನೆ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಸೊಸೆಗೆ ಯಾವ ಹೊಟ್ಟೆನೂ ಇರ್ಲಿಲ್ಲ. ನೀವು ನೋಡಿದ್ರೆ ವಾರದಲ್ಲಿ ಹೆರಿಗೆ ಆಗ್ತಿದೆ ಅಂತೀರಾ? ನೀನ್ ಯಾರ್ದೋ ಮನೆ ಹುಡುಗಿನ ನನ್ನ ಸೊಸೆ ಅಂತ ತಿಳ್ಕೊಂಡಿರ್ಬೇಕು. ಮೊದಲು ಚಿಲ್ಲರೆ ಕೊಡು, ನಾನು ಹೋಗ್ಬೇಕು. ಅಯ್ಯೋ, ಅಲ್ಲ ಅಮ್ಮವ್ರೆ, ಮೊನ್ನೆ ತಾನೇ ನಿಮ್ಮ ಸೊಸೆಯನ್ನು ನೋಡಿದೀನಿ. ಅವ್ರು ಆರಾಮಾಗಿ ಓಡಾಡ್ಕೊಂಡಿದ್ರು. ಸುಮ್ಮನೆ ನೀನ್ ಚಿಲ್ಲರೆ ಕೊಡಮ್ಮ. ಏನು ಪಾರ್ಟಿನ? ಯಾಕೆ? ಅಲ್ಲ, ನೀನ್ ಏನ್ ಹೇಳ್ತಾ ಇದೀಯ ನಂಗೆ ಅರ್ಥ ಆಗ್ತಾ ಇಲ್ಲ. ಅದು ಅದು ಹಾಗಲ್ಲಪ್ಪ. ಇಲ್ಲ ಇಲ್ಲ ಕಣ. ಅವಳು ಪ್ರೆಗ್ನೆಂಟ್ ಅಲ್ಲ ಕಣ. ನಿಂಗೆ ಯಾರೋ ಹೇಳಿದ್ದು ಹಾಗಂತ? ಓ ಹೌದಾ? ಇಲ್ಲಪ್ಪ, ಹಾಗೇನು ಇಲ್ಲ. ನಾನು ಸಿಗ್ದಾಗ ಹೇಳ್ತೀನಿ. ಓಕೆ, ಬಾಯ್. ಏನ್ ವಿಷಯ? ನನ್ನ ಕರ್ಮ. ಅಮ್ಮ ಯಾವತ್ತಾದರೂ ನನ್ನ ಫ್ರೆಂಡ್ಸ್ ಜೊತೆ ಫೋನಲ್ಲಿ ಮಾತಾಡಿದ್ರ? ಹಾ, ನೀನು ಸ್ನಾನಕ್ಕೆ ಹೋಗಿದ್ದಾಗ ನಿಂಗೆ ಫೋನ್ ಬಂದಿತ್ತು. ನನಗೂ ರಿಸೀವ್ ಮಾಡಕ್ ಬಿಡದೆ ಅವರೇ ಆನ್ಸರ್ ಮಾಡಿದ್ರು ಮೊನ್ನೆ. ಕಿರಣಿಗೆ ಏನಾಯ್ತು ಅಂತ ಇಷ್ಟೊಂದು ಸಿಟ್ಟು? ಇನ್ನೇನಾಗಬೇಕು? ನಿನ್ನ ನಾಟಕ ನನ್ನ ಫ್ರೆಂಡ್ಸ್ ಅವ್ರಿಗೆ ತಲುಪಿದೆ. ಅಮ್ಮ ಮಾತಾಡ್ತಾ ನೀನು ಪ್ರೆಗ್ನೆಂಟ್ ಅಂತ ಹೇಳಿದ್ದಾರೆ. ಅದಕ್ಕೆ ಅವರೆಲ್ಲ ಇವಾಗ ಪಾರ್ಟಿ ಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ. ಏನ್ ಹೇಳಿ ನಾನು ಅವ್ರಿಗೆ? ಆ ಫ್ರೆಂಡ್ಸಿಗಾಗ್ಲೇ ಸಮಾಧಾನ ಮಾಡಾಯ್ತಲ್ಲ,
ಮತ್ತ್ಯಾಕೆ ಟೆನ್ಷನ್ನು? ಮೂಡ್ ಹಾಳು ಮಾಡ್ಕೋಬೇಡ, ಬಾ ತಲೆ ಮಸಾಜ್ ಮಾಡ್ತೀನಿ. ಈಗ ನನ್ನ ಫ್ರೆಂಡ್ಸು ಸುಮ್ಮನೆ ಇರಲ್ಲ ಸುಮಾ. ನಾನು ನಿಜ ಹೇಳ್ತಿದ್ದೀನೋ ಸುಳ್ಳು ಹೇಳ್ತಿದ್ದೀನೋ ಅಂತ ಪರೀಕ್ಷೆ ಮಾಡೋದಕ್ಕೆ ಮನೆಗೆ ಬರ್ತಾರೆ. ಏನು ಹೇಳೋದು ನಾನು ಅವ್ರಿಗೆ? ನೀನು ಬಸ್ರಿ ಅಂತ ನಾಟಕ ಆಡ್ಕೊಂಡು ನಿಮ್ಮ ಮತ್ತೆನ ಏಮಾರಿಸ್ತೀನಿ ಅಂತ ಹೇಳ್ದ. ಕಿರಣ್, ಅತ್ತೆ ಮನೇಲಿ ಇಲ್ದಿರೋ ಟೈಮಲ್ಲಿ ನಿನ್ನ ಫ್ರೆಂಡ್ಸಿಗೆ ನಿಜ ಹೇಳಿದ್ರಾಯ್ತು. ಅತ್ತೆ ಖುಷಿಗೋಸ್ಕರ ಹೀಗೆಲ್ಲ ಮಾಡ್ತಾ ಇದೀವಿ, ನೀವು ಕೋಆಪರೇಟ್ ಮಾಡಿ ಅಂತ ಕೇಳ್ಕೊಳ್ಳೋಣ. ಒಟ್ನಲ್ಲಿ ನನ್ನ ಮರ್ಯಾದೆನ ಬೀದಿಗೆ ತರಬೇಕು ಅಂತ ಮಾಡಿದ್ದೀನಿ. ಸುಮಾ, ಒಂದು ಮಾತು ಹೇಳಿರ್ತೀನಿ, ಈ ನಾಟಕ ಶುರು ಮಾಡಿದವಳು ನೀನು. ಮುಂದೆ ಇದರಿಂದ ಏನೇ ಅನಾಹುತ ಆದರೂ ನೀನೇ ಜವಾಬ್ದಾರಿ. ಅಮ್ಮ 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 ಸುಮಾ, ಅಮ್ಮ ಏನಾಯ್ತು? ಅತ್ತೆ ಏನಾಯ್ತು? ಅತ್ತೆ ಅತ್ತೆ ಏನಾಯ್ತು? ಅಮ್ಮ ಅಮ್ಮ ಅತ್ತೆ ಹೇಳಿ, ಏನಾಯ್ತು? ಏನಾಯ್ತತ್ತೆ? ತಾಯಿ ಹತ್ರ ನಾಟಕ ಮಾಡ್ತೀರೇನೋ ನೀವಿಬ್ರು? ಈಗ ನೀವಿಬ್ರು ಆಡಿದ ಮಾತು ನನ್ನ ಕಿವಿಗೂ ಬಿತ್ತು. ಹೊಟ್ಟೆ ಬಟ್ಟೆ ಕಟ್ಕೊಂಡು ಬಸ್ರಿ ನಾಟಕ ಆಡ್ತಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ಅಮ್ಮ ಹತ್ರ ಬರಬೇಡ, ನಾನಿನ್ನೊಂದು ಕ್ಷಣನೂ ಇಲ್ಲಿರಲ್ಲ. ಇನ್ನು ಮುಂದೆ ನಿನ್ನ ನನ್ನ ಮಗನೂ ಅಲ್ಲ, ಇವಳು ನನ್ನ ಸೊಸೆನೂ ಅಲ್ಲ. ಅಮ್ಮ
ನಮ್ಗೆ ಕ್ಷಮಿಸ್ಬಿಡು. ನಾವಿಬ್ಬರು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ವಿ. ಅತ್ತೆ, ಇದರಲ್ಲಿ ಇವ್ರದ್ದೇನೂ ತಪ್ಪಿಲ್ಲ. ಹೀಗೆ ನಾಟಕ ಮಾಡೋಣ ಅಂತ ನಾನೇ ಇವ್ರಿಗೆ ಬಲವಂತ ಮಾಡಿದ್ದು. ನಾನು ಮಾಡಿದ ತಪ್ಪಿಗೆ ಇವ್ರ ಮೇಲೆ ಕೋಪ ಮಾಡ್ಕೋಬೇಡಿ ಅತ್ತೆ. ಪ್ರತಿ ಸಲ ನೀವು ಊರಿಂದ ಫೋನ್ ಮಾಡಿದಾಗಲೂ ಮೊಮ್ಮಗು ಬಗ್ಗೆ ವಿಚಾರಿಸ್ತಾ ಇದ್ರಿ. ನಂಗೆ ತುಂಬ ಸಂಕಟ ಆಗ್ತಿತ್ತು. ಅದನ್ನು ತಡ್ಕೊಳಕ್ಕಾಗದೆ ಒಂದಿನ ಸುಳ್ಳು ಹೇಳಿಬಿಟ್ಟೆ. ಆಮೇಲೆ ಈಗ ಕ್ಷಮೆ ಕೇಳಿ ಏನು ಪ್ರಯೋಜನ ಇಲ್ಲ. ನಿಮ್ಮ ನಾಟಕ ನನ್ನ ಮನಸ್ಸನ್ನ ಕಲ್ಲು ಮಾಡಿದೆ. ಅಮ್ಮ, ನನ್ನ ಮಾತು ಕೇಳಮ್ಮ, ಈಗಂಥದ್ದು ಏನೂ ಆಗಿಲ್ಲ. ಅಮ್ಮ, ಅತ್ತೆ, ಅತ್ತೆ, ಕಿರಣ್, ಅತ್ತೆ ನಿಲ್ಸು. ಅತ್ತೆ, ಹಲೋ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಮ್ಮ, 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 ಒಂದು ನಿಮಿಷ ನಿಂತ್ಕೋ. ಒಂದೇ ಒಂದು ನಿಮಿಷ. ನಮ್ಮ ಸಮಸ್ಯೆ ಎಲ್ಲ ಸಾಲ್ವ್ ಆಗಿದೆ. ನಮ್ಮ ಡಾಕ್ಟರ್ ಈ ಥರ ಫೋನ್ ಮಾಡಿದ್ರು. ಸುಮನ್ಗೆ ಕೊಡ್ತಿದ್ದ ಟ್ರೀಟ್ಮೆಂಟು ವರ್ಕ್ ಆಗ್ತಿದೆಯಂತೆ. ಅಂದ್ರೆ ಇವಳಿಗೀಗ 2 ತಿಂಗಳಂತೆ ಅಮ್ಮ. ನಾವು ಇವತ್ತೇ ಡಾಕ್ಟರ್ ಮೀಟ್ ಮಾಡ್ಬೇಕಂತೆ. ಈ ಸಲ ನೀವು ಹೇಳ್ತಿರೋದನ್ನ ನಾನು ನಂಬೋದಾದ್ರೂ ಹೇಗೆ? ಅಮ್ಮ, ಒಂದ್ಸಲ ಸುಳ್ಳು ಹೇಳಿದ್ವಿ ಅಂತ ನಮ್ಮ ಮೇಲೆ ನಂಬಿಕೆ ಕಳ್ಕೊಂಬೇಡಮ್ಮ ಪ್ಲೀಸ್. ಹಾಗಾದ್ರೆ ನಾನು ಸೊಸೆ ನಿಜವಾಗ್ಲೂ ಬಸರಿ ಆಗಿದ್ದಾಳ? ಹೌದಮ್ಮ, ನಾವು ಮೊನ್ನೆ ಕೊಟ್ಟ ಸ್ಯಾಂಪಲ್ಸ್ ಎಲ್ಲ ರಿಪೋರ್ಟ್ ಬಂದಿದೆ ಅಂತ. ಈಗ ನನ್ನ ಕೈಗೊಂದು ಮೊಮ್ಮಗು ಬರುತ್ತೆ. ಅಯ್ಯೋ ಹುಚ್ಚಿ, ಯಾಕೆ ಅಳ್ತಾ ಇದೀಯಾ? ನಿನ್ನ ಮಗುನ ಮೊದಲು ಎತ್ಕೊಳ್ಳೋದು ನಾನೇ. ಸರಿ, ನೀವು ಡಾಕ್ಟ್ರ್ ಹತ್ರ ಹೋಗಿ ಬನ್ನಿ. ನೀವು ಬರೋ ಹೊತ್ತಿಗೆ ನಾನು ಬಾದಾಮ್ ಖೀರ್ ಮಾಡಿರ್ತೀನಿ. ಝುಳು 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 ನದ ನದಿಯಲಿ ನಲಿದಾಡಿರೆ ನಗೆ ನವಿಲು, ಒಲವಿನ ಝರಿಯದೆಯೊಳಗು ನಗೆಯಲಿ